ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಹುಬ್ಳಿ ಬಂದಿದ್ವಿ. ಯಾಕಪ್ಪ ಅಂದ್ರೆ ನೀವು ಆಗಲೇ ಕಂಪ್ಲೇನೆಲ್ಲ ನೋಡಿರ್ತೀರಿ. ನಮ್ಮ ಸೀನಿಯರ್ ಸಂತೋಷ್ ಬ್ರೋ ಅವ್ರದ್ದು ಗಾಡಿನ ಮಾಡಿಫೈ ಮಾಡೋಕೆ ಕೊಟ್ಟಿದ್ರು ಅವ್ರೆ. ಸೊ ವಿನಾಯಕ್ ಕರ್ಕೊಂಡು ಹೋಗಿ ತೊಗೊಂಬರೋಣ ಅಂತೇಳಿ ಕರ್ಕೊಂಡ್ಬಂದಾರ. ಸೊ ಈಗ ಗಾಡಿ ಮಾಡಿಫೈ ಆಗೈತಿ, ಅಲ್ಲೇ ಹೊಂಟೇವೆ. ಈಗ ಗಾಡಿ ಮಾಡಿಫೈ ಮಾಡ್ಯಾರ ಅಂತ ಫೋನ್ ಮಾಡಿದ್ರೆ ಈಗ ಬಂದೇವು. ಎಲ್ಲಿ ಬರುತ್ತಪ್ಪ ಅಂದರೆ ನೆಹರು ಸ್ಟೇಡಿಯಂ ಇದೆಯಲ್ಲ, ನೆಹರು ಸ್ಟೇಡಿಯಂ ಬಾಜು ಲೆಫ್ಟ್ ಸೈಡ್ ಒಂದು ರೋಡ್ ಇರುತ್ತೆ, ಅಲ್ಲೇ ಸಿಗುತ್ತೆ. ಬರ್ರಿ ಗಾಡಿ ಯಾವ ರೀತಿ ಮಾಡಿಫೈ ಆಗೈತೆ ನೋಡೋಣ. We are dreaming in the dark. We are nothing more than dust. Search but you stay lost. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಣ್ಣ ಏನ್ ಮಾಡತ್ತೀರಣ್ಣ? ಕಾರ್ತಿಕ್ ಮಿಸ್ತ್ರಿ, ಕಾರ್ತಿಕ್ ಹೊಸ ಮಿಸ್ತ್ರಿ. ನ್ಯೂಸ್ ಅವರಿಗೆ ಬೇಸಿಕ್ ಸ್ಪೆಷಲಿಸ್ಟ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಯಾವ್ದ್ರಿ? ಬೇಸಿಕ್ಸ್ ವೆಹಿಕಲ್ ಸ್ಪೆಷಲಿಸ್ಟ್ ಇಲ್ಲ, ನೆಕ್ಸ್ಟ್ ಅವ ಈಗ ಇದನ್ನ ತೆಗಿಯೋದನ್ರಿ ಮೆಕ್ಯಾನಿಕ್. ಈಗ ಪಬ್ಲಿಕ್ ಹೆಲ್ತ್ ಬಿಟ್ಟು ಈಗ ಸೀದಾ ಮೆಕ್ಯಾನಿಕ್ ಆಗವ ನಾನು. ಒಮ್ಮೆ ಮನ್ಸಾರ್ ಕಡೆ ಅಂದ್ರೆ ಸೀದಾ ಪಬ್ಲಿಕ್ ವೆಹಿಕಲ್ ಮಲ್ಟಿ ಟಾಸ್ಕಿಂಗ್ ಕಾರ್ತಿಕ್, ಆಲ್ರೌಂಡರ್. ಈಗ ಏನಂತೀರಿ? ಅಡಿಗೆನೂ ಮಾಡ್ತಾನ್ರಿ, ಈ ಕಡೆ ಕೆಲ್ಸಾನು ಮಾಡ್ತಾನ್ರಿ, ಈ ಕಡೆ ಗಾಡಿನೂ ಒರೆಸ್ತಾನ್ರಿ, ಈ ಕಡೆ ಎಲ್ಲಾನು ಮಾಡ್ತಾನ್ರಿ. ಆಲ್ರೌಂಡರ್ ಮಲ್ಟಿ ಟಾಸ್ಕಿಂಗ್ ಇದೊಂದು ಮುಗ್ದೈತ್ರಿ, ನೀವೇ ಹಾಕೋರಿ ಅದ. ಕಾರ್ತಿಕ್ ಅವರೇ ಏನು ಇಷ್ಟಪಡ್ತೀರಿ ನೀವು ಇದ್ರ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಬಗ್ಗೆ? ಇಲ್ಲ ಸರ್, ಹೆಂಗ ಅನಿಸ್ತಾಣ ಗಾಡಿ ತೊಗೊಂಡಿದ್ದು? ಈಗ ಗಾಡಿ ಎಲ್ಲ ಮಾತಾಡಿ ಬಂದೇವಿ. ನಿನ್ನ ಹತ್ತಿ ಓಡಿಸಿದ ಮೇಲೆ ಗೊತ್ತಾಗತ್ತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹತ್ತಿ ಓಡಿಸಿದ ಮೇಲೆ ಗೊತ್ತಾಗತ್ತೆ ಎಷ್ಟೆಷ್ಟು ಓಡುತ್ತೆ, ಹೆಂಗೈತೆ ಸೌಂಡ್ ಅಂತೇಳಿ. ಈಗ ಮಾತ್ರ ಚಲೋ ಅನ್ಸೈತಿ. ಹೊಳ್ಳಿ ಬರ್ತೀನಿ ಆಯ್ತು, ಆಮೇಲೆ ಓಡಿಸಿದ ಮೇಲೆ. ಕಾರ್ತಿಕ್ ಅಣ್ಣ ಮುಖ ಮುಚ್ಚು ನೋಡ್ತಲ್ಲ ಅಣ್ಣ. ಮೆಕ್ಯಾನಿಕ್ ಅಣ್ಣ ಬರ್ರಿಲ್ಲ, ಹೆಂಗ ಅನಿಸ್ತು ನಿಮ್ಗೆ ಗಾಡಿ ರಿಪೇರಿ ಮಾಡಿ? ಮೆಕ್ಯಾನಿಕ್ ಅಣ್ಣ ಒಟ್ಟು ಫುಲ್ ಹಸ್ಬಿಡತ್ತ ಅವಂಗ ನೋಡಲ್ಲ ಹೆಂಗ್ ನಾನು ಮಾಪ್ ಮಾಡಪ್ಪ, ಮತ್ತದ ನಜರ್ ಬಿದ್ದಿದೆ ಅವಂಗೆ. ಹೆಂಗೈತಣ ಟೇಸ್ಟ್? ಬಿಟ್ಟು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇಲ್ರಿ, ಈಗ ಜಸ್ಟ್ ಊಟ ಮುಗಿತ, ಈಗ ಇಲ್ಲಿಂದ ಹೊಂಟೇವೆ. ಕಾರ್ತಿಕ್ ಅಣ್ಣ ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬರೀ ಡೌಗಳು ನಿಂದ. ಅಣ್ಣ ಯಾಕೋ ಬಾ ಮಾತಾಡ್ದ ಡಿ ಬಾಸ್ ಬಗ್ಗೆ. ಅಣ್ಣ ಬರೋಣ ಅಣ್ಣ. ಸೊ ಗಾಡಿ ನೋಡ್ರಿ ಈ ರೀತಿ ಕಾಣುತ್ತೆ ನಮ್ದು. ಹಿಂಗಾಗೈತೆ ನೋಡಿ ಗಾಡಿ. ಕಾರ್ತಿಕ್, ನಾಳೆ ಮಾತ್ರ ಮಿಸ್ ಮಾಡ್ಕೋಬೇಡ. ಅಣ್ಣ ಫುಲ್ ರೆಡಿಯಾಗಿ ಕುಂತ್ಬಿಟ್ರಿ ಈಗ ಗಾಡಿ ಡ್ರೈವ್ ಮಾಡಕ್ಕೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನೀ ನನ್ನ ಫೋನ್ ಹಚ್ಬೇಕು, ನಂಬರ್ ಸೆಂಡ್ ಮಾಡ್ತೀನಿ. ಇವರು ಗಣೇಶ್ ನಮ್ಮ ಬ್ರದರ್. ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಿ? ಹಾಯ್ ಹೇಳಿ ಎಲ್ಲರೂ. 7 ಗಂಟೆ 7:30 ನೀವು ನಂಗೆ ಹೇಳ್ರಿ. ನೀವು ನಂಗೆ ಹೇಳ್ರಿ. ನಾನು ನಿನ್ನ ನಂಬರ್ ಸೆಂಡ್ ಮಾಡ್ತೀನಿ, ಮಿಸ್ ಮಾಡಕ್ಕೆ ಹೋಗೋಣ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಈಗ ಇಲ್ಲಿಂದ ಹೊಂಟೇವಿ ಗಣೇಶ್ ಬ್ರದರ್. ಅಣ್ಣನ ಗಾಡಿ ನೋಡ್ರಿ. ಅಣ್ಣ ಏನು ಉಳಿಸಿಲ್ಲ ಗಾಡಿಯಾಗ. ಗಾಡಿ ನಿಮ್ಮ ಅಪ್ಪ ಕೊಡ್ತಾನೆ ಬಗ್ಗೆ ಅಣ್ಣ. ಸೊ ನಾವು ಈಗ ಇಲ್ಲಿಂದ ಬಿಡತ್ತೇವೆ. ಈಗ ಹುಬ್ಳಿಂದ ಸಿಗ್ತಾವಂತೆ ಹೈವೇದಾಗ ತೋರಿಸ್ತಾನೆ ಯಾವ ರೀತಿ ಗಾಡಿ ಹೋಗುತ್ತಂತ. ಅಲ್ಲಿ ಸಿಗೋಣ, ಹೈವೇಗೆ ಹೋಗಿ ಸಿಗ್ತಾವೆ.
ನೋಡ್ರಿ ಗಾಡಿ ನಶೀಬ್ದಾಗ. ಯಾಕಪ್ಪ ಯಾಕೆ ಹಿಂಗಾಗಿತ್ತು ಅಂತೇಳಿ ಕೇಳ್ಬೋದು ನಾವು, ಯಾಕೆ ಗಾಡಿ ನಶೀಬ್ ಅಂತೇಳಿ. ಹೊಸ ಗಾಡಿ ತೊಗೊಂಡಿರಲ್ಲ ಅಂತೇಳಿ. ಗಾಡಿ ಹಾಲತ್ ನೋಡ್ರಿ ಇಲ್ಲಿ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಇವತ್ತ ಡೆಲಿವರಿ ತೊಗೊಂಡೇವಿ, ಇವತ್ತನ ಬಂದಿರ್ತೈತಿ. ಅದು ಹೈವೇದಾಗ ಬಿದ್ದೈತಿ ಬಂದು. ಈ ಕಡೆ ಯಾರಿಲ್ಲ, ನಮ್ಮಣ್ಣ ಗಾಡಿ ತಗೊಳ್ತಾರೋ. ಲ್ಯಾಟ್ರಿ 1 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಬಂದು ಬಿಟ್ಬಿಟ್ಟದ ಗಾಡಿ. ಏನು ಮಾಡ್ತೀರಿ, ನಮ್ದು ಗಾಡಿ ನಶೀಬ್ ಐತಿ. ಯಾವಾಗಲೂ ನಾಳೆ ಇರ್ತೇವೆ ಗಾಡಿ ನಶೀಬ್ದಾಗ ನಾವು. ಈಗ ಇಲ್ಲಿಂದ ಗಾಡಿ ತೊಗೊಂಡು ಹೊಂಟೇವೆ. ಈಗ ನೆಕ್ಸ್ಟ್ ಅಲ್ಲೇನೋ ನಲ್ವಡಿ ಅಂತ, ಅಲ್ಲೇ ಮೆಕ್ಯಾನಿಕ್ ಅದಾರ ಅಂದ್ರೆ ಅಲ್ಲೇ ಟೋಲ್ದಾಗ ಅಲ್ಲಿ ಹೋಗ್ತೇವೆ. ಏನಾಗೆ ಚೆಕ್ ಮಾಡ್ತೇವೆ, ನೋಡ್ತೇವೆ ಅಲ್ಲೇನ. ಈಗ ಪ್ಲ್ಯಾನ್ ಇಲ್ಲ ಇಲ್ಲಿ ಬಿಡೋದು, ಸೀದಾ ಮೆಕ್ಯಾನಿಕ್ ಕಡೆನ ಅಂಗಡಿ ಮಾಲಕ್ ಕಡೆನ ತೊಗೊಂಡೋಗಿ ತಗೋಪ್ಪ ಗಾಡಿನ ಇನ್ನೊಂದು ಸರಿ ಮಾಡಂತೇಳಿ ಹೇಳ್ತಾರಂತ ನಮ್ಮ ಅಣ್ಣಾರ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಲ್ಲ ಬೇಡ, ಅಲ್ಲೇ ಮಾಡ್ಸೋಣ, ಅಲ್ಲೇ ಕೊಟ್ಟು ಒಳ್ಳೆ ಬಂದ್ಬಿಡೋಣ ಅಂತೇಳಿ. ಏನು ಮಾಡ್ತೀರಿ, ನಶೀಬ ಸರಿ ಇಲ್ಲ ನಮ್ದು. ಇವತ್ತು ಅಮಾವಾಸ್ಯೆ ಬೇರೆ, ಇವತ್ತು ಅಮಾವಾಸ್ಯೆ ಬೇರೆ. ಅಮಾವಾಸ್ಯೆ ದಿವಸ ನಮ್ಗೆ ಹಿಂಗಾಗೈತಿ. ನಾವು ಅಮಾವಾಸ್ಯೆ ದಿವಸ ಏನಾರು ತೊಗೊಂಬರ್ಬೇಕು ಹೊಸದನ್ನು ನಾವು ಮಾಡೀವಿ, ಆದ್ರೆ ಅಮಾವಾಸ್ಯೆ ದಿವಸ ಹಿಂಗಾಗ್ಬಿಟ್ಟೈತಿ. ಗಾಡಿ ನೋಡ್ರಿ, ಗಾಡಿ ಮ್ಯಾಲ್ಮೇಲೆ ಎಷ್ಟು ಚಂದ ಕಾಣ್ತೈತಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಅದ್ರ ಬಡಕ್ ಮಾಡಿದ್ದ ಬಂದು ಬಿದ್ಬಿಟ್ಟದ ಗಾಡಿ. ಸೊ ಈಗ ಅಲ್ಲಿ ಐತಂತ ಊರದ, ಅಲ್ಲಿ ಹೋಗಿ ಸಿಕ್ಕ. ನಮ್ಮ ಗಾಡಿ ಮಾತ್ರ ನೋಡಾಕ ಫಸ್ಟ್ ಕ್ಲಾಸ್ ಆಗೈತಿ, ಎರಡನೇ ಮಾತಿಲ್ಲ. ಏನು ಮಾಡೋದು, ಇಂಜಿನ್ನ ಕೈ ಕೊಟ್ಬಿಟ್ಟೈತೆ ನಡು ರೋಡ್ನಾಗ. ಈ ಬಾಳೆ ಏನಾಗೈತೆ ಅಂದ್ರೆ ನೋಡಿ ನೀವು. ಸೊ ಗಾಡಿ ತೊಳ್ಕೊಂಡು ಇಲ್ಲಿ ಬಂದ್ವಿ. ಯಾರೋ ಪಾಪ ಒಬ್ರು ಅಣ್ಣಾರು ಇದ್ರು ಇವ್ರ ಮನ್ಯಾಗ. ಇಲ್ಲಿ ಪಾಪ ಅವ್ರು ಬಂದು ನಮ್ಗೆ ಅಣ್ಣ ಬರೋಣ ನಮ್ಮ ಮನೆಗೆ ಗಾಡಿ ಹಚ್ಚಿ ನಾಳೆ ಬೇಕಂದ್ರೆ ತೊಗೊಂಡೋಗಿ ಅಂತಂದಾರ. ಪಾಪ ಹೆಲ್ಪ್ ಮಾಡ್ಯಾರ. ಸೊ ಈಗ ಇಲ್ಲಿ ಗಾಡಿ ಹಚ್ಚಿ ಇಲ್ಲಿಂದ ನಾವು ಹೋಗಿ ಮುಂಜಾನೆ ಬಂದು ಗಾಡಿನ ತೊಗೊಂಡು ಅಲ್ಲಿ ಶೋರೂಮ್ಗೆ ಕೊಟ್ಟು ಮತ್ತೆ ಹೊಳ್ಳಿ ಹೋಗ್ಬೇಕು. ಭಾರಿ ದೊಡ್ಡ ಜಂಜಾಟದ ಕೆಲಸ ಐತಿ. ಈಗ ಇಲ್ಲಿ ಗಾಡಿ ಹಚ್ಚೇವಿ, ಅಣ್ಣರಿಗೆ ಹೇಳಿ ಇಲ್ಲಿ ಗಾಡಿ ಇಟ್ಟು ಈಗ ನಾವು ಹೋಗ್ತೇವೆ. ಹೋಗಿ ಬೆಳಗ್ಗೆ ಬರ್ತೇವೆ. ಇಲ್ಲಿ ನೋಡ್ರಿ ಈಗ ಗಾಡಿ ಹಚ್ಚೇವಿ. ಇಲ್ಲಿ ಗಾಡಿ ಹಚ್ಚೇವಿ. ಪಾಪ ಅವ್ರ ಅಣ್ಣಾರು ಭಾಳ ಹೆಲ್ಪ್ ಮಾಡ್ಯಾರ ನಮ್ಗೆ. ಥ್ಯಾಂಕ್ಸ್ ಅಣ್ಣ. जान दे देंगे इसके लिए, क्या बात कर रहे हो आप? एग्रेसिव होने की क्या बात, जान दे देंगे इसके लिए. ಸೊ ಈ ಅಣ್ಣಾರು ನಿಮ್ಮ ಹೆಸರು ಅಣ್ಣ? ಹಾಂ, ಸ್ವಲ್ಪ ಭಾಳ ಇಲ್ಲ ಅಣ್ಣ, ನಾವು ಬ್ಲಾಗ್ ಮಾಡ್ತಾನೆ ಯೂಟ್ಯೂಬ್ ಐತೆ. ಸೊ ಅಣ್ಣಾರು ಭಾಳ ಹೆಲ್ಪ್ ಮಾಡ್ಯಾರ ನಮ್ಗೆ. ಅದಕ್ಕೆ ಸೊ ಇವರು ಹೆಲ್ಪ್ ಮಾಡ್ಯಾರ ನಮ್ಮ ಅಣ್ಣಾರ, ಇವರು ಹೆಲ್ಪ್ ಮಾಡ್ಯಾರ. ನಿಮ್ಮ ಹೆಸರು ಅಣ್ಣ? ಮಂಜು ಅವರ. ನೀವು ಇಲ್ಲೇ ಇರ್ತೀರಾ? ಥ್ಯಾಂಕ್ಸ್ ಅಣ್ಣ, ಭಾಳ ಹೆಲ್ಪ್ ಆಯ್ತು ನಿಮ್ಮಿಂದ. ಸೊ ಇವರಿಂದನೂ ಭಾಳ ಹೆಲ್ಪ್ ಆಯ್ತು ನಮ್ಗೆ. ನಿಮ್ಮ ಹೆಸರು ಅಣ್ಣ? ಸಚಿನ್. ನೀವು ಇಲ್ಲೇ ನಾಲ್ವಡಿ ಅವರು? ನಾಲ್ವಡಿ. ಸೊ ಭಾಳ ಹೆಲ್ಪ್ ಆಯ್ತು. ಇಲ್ಲಿ ಗಾಡಿಗೆ ಇವ್ರನ್ನ ಬಿಟ್ಟು ನಾವು ಹಿಂಗೆ ಹೋಗ್ಬಿಡ್ತೇವೆ ಈಗ. ಸೊ ಇಲ್ಲೊಬ್ರು ಅದಾರ ಅವ್ರ ಫ್ರೆಂಡ್. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಹನುಮಂತ. ಇವರು ಫ್ರೆಂಡ್ ಅಂತ. ಸೊ ಇಲ್ಲಿ ನಲ್ಲುಡಿಗಿಂತ ಬಸ್ ಸ್ಟ್ಯಾಂಡ್ ಐತಿ. ಬಸ್ ಸ್ಟ್ಯಾಂಡಿಂದ ಸೀದಾ ಹೋಗ್ಬಿಡ್ತೇವೆ. ನಾಳೆ ಬೆಳಗ್ಗೆ ಬಂದು ಅವ್ರ ಮನೆಗೆ ಗಾಡಿ ತೊಗೊಂಡು ಬರ್ತಾವಂತ.